ನೋಡಿ 2019ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟ ಆಗಿದ್ದಾವೆ. ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಒಲಿದು ಬಂದಿದೆ. 2019ನೇ ಒಂದು ಸಾಲಿನಿಂದಿದು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದ್ದಾವೆ. ಮೋಹನ್ ದಾಸ್ ಅನ್ನುವಂತಹ ಸಿನಿಮಾ ಅತ್ಯುತ್ತಮ ಸಿನಿಮಾ ಅನ್ನೋದೀಗ ಹೊರಹೊಮ್ಮಿದೆ. ನೋಡಿ, ಈಗ ಚಲನಚಿತ್ರ ಪ್ರಶಸ್ತಿ ಆಯ್ಕೆಗೆ ನಿರ್ದೇಶಕರು ಹಾಗೆ ನಿರ್ಮಾಪಕರಾದಂತಹ ನಂಜುಂಡೇಗೌಡ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅದರ ಪ್ರಕಾರವಾಗಿ ಕನ್ನಡದ ಕಿಚ್ಚ ಸುದೀಪ್ ಅವ್ರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅದು ಪೈಲ್ವಾನ್ ಚಿತ್ರಕ್ಕಾಗಿ ಅದ್ಭುತ ನಟನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ 2019ರಲ್ಲಿ ತೆರೆ ಕಂಡಿತ್ತು. ಅತ್ಯುತ್ತಮ ಪ್ರದರ್ಶನವನ್ನು ಕಂಡಿತ್ತು. ಅಭಿಮಾನಿಗಳು ಕೂಡ ಈಗ ಖುಷಿಗೆ ಕಾರಣ ಆಗ್ತಾ ಇದೆ. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿ ಅನುಪಮಾ ಗೌಡ ಅವರು ತೆಗೆದುಕೊಂಡಿದ್ದಾರೆ. ಚಿತ್ರ ತ್ರಯಂಬಕಂ ನೋಡಿರ್ತೀರಿ ನೀವು, ನಿರೂಪಕಿ ಮತ್ತು ನಟಿ ಅನುಪಮಾ ಗೌಡ. ಇನ್ನು ಪಿ ಶೇಷಾದ್ರಿ ಅವರು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ ಪೋಷಕ ನಟ ಹಾಸ್ಯ ಕಲಾವಿದ ತಬಲಾ ನಾಣೆಯವರು ಪಾಲಾಗಿದೆ. ಮತ್ತು ಪೋಷಕ ನಟಿ ಅನುಪಮಾ ಕೃಷ್ಣ ಅವರು ಪಾಲಾಗಿದೆ. ಅತ್ಯುತ್ತಮ ಕಥೆಗೆ ಹಿರಿಯ ಸಾಹಿತಿ ಜಯಂತ ಕಾಯ್ಕಿಣಿಯವರು ಆಯ್ಕೆ ಆಗಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯಲಿದ್ದು 20,000 ರೂಪಾಯಿ ನಗದಿರುತ್ತೆ. ಜೊತೆಗೆ 100 ಗ್ರಾಂ ಬೆಳ್ಳಿ ಪದಕವನ್ನು ಹೊಂದಿರುತ್ತೆ. ಇದರ ಬಗ್ಗೆ ಸಾರ್ವಜನಿಕ ವಾರ್ತಾ ಇಲಾಖೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ.